ನನ್ನ ಕ್ಷೇತ್ರದ ಎಲ್ಲ ಜನರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಜನರ ಆಶೀರ್ವಾದದಿಂದ ನಾನು ಗೆಲುವನ್ನ ಕಂಡಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಸಚಿವ ರಹೀಂ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ಜನರ ಆಶೀರ್ವಾದದಿಂದ ನಾನು ಗೆಲುವನ್ನ ಕಂಡಿದ್ದೇನೆ, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ಅಂತ ಟಿವಿ9ಗೆ ಸಚಿವ ರಹೀಂ ಖಾನ್ ಈ ಹೇಳಿಕೆಯನ್ನ ಕೊಟ್ಟರು. ಜೊತೆಗೆ ನನಗೆ ಯಾವುದೇ ಖಾತೆ ಕೊಟ್ಟರು ಕೂಡ ಸ್ವೀಕರಿಸ್ತೀನಿ. ಸಿದ್ದು ಡಿ.ಕೆ. ಶಿವಕುಮಾರ್ ಆಶೀರ್ವಾದದಿಂದ ಸಚಿವನಾಗಿದ್ದೇನೆ, ಯಾವ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸುವಂತ ಒಂದು ಕ್ಷಮತೆ ನನ್ನಲ್ಲಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ವಿಚಾರ ಫಸ್ಟ್ ನಂದು ರಿಯಾಕ್ಷನ್ ನನ್ನ ಕ್ಷೇತ್ರದ ಎಲ್ಲ ಜನರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಅವರ ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಬಂದೇನೆ. AAC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು, D.K. ಶಿವಕುಮಾರ್ ಸಾಹೇಬರು, ಈಶ್ವರ ಖಂಡ್ರೆ, ಆ ಥರ ಎಲ್ಲ ನಮ್ಮ ಪಾರ್ಟಿ ಹಿರಿಯರಿಗೆ ತುಂಬ ನಾನು ಧನ್ಯವಾದ ಹೇಳ್ತೀನಿ. ಖಾತೆ ಯಾವ್ದು ಡಿಸೈಡ್ ಮಾಡ್ತಾರೆ ಸರ್ ಏನಂತ, ಅದು ಎಲ್ಲ ಡಿಪೆಂಡ್ ಅಪಾನ್ ಮುಖ್ಯಮಂತ್ರಿ ಮತ್ತು ಎಲ್ಲ ಪಾರ್ಟಿ ಲೀಡರು. ಸರ್, ನಿಮ್ಮ ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ವಿಚಾರಕ್ಕೆ ಮೊದಲಿಂದನೂ ಇದೆ, ತಾವು ಏನಾದ್ರು ಉಸ್ತುವಾರಿ ಬಯಸಿದ್ರೆ? ಇಲ್ಲ ಸರ್, ಈ ಮೀಟಿಂಗ್ ಇದೆ, ಮೀಟಿಂಗ್ನಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡಿ ಬೆಟರ್ ವಿ ಗೋ ಬೋತ್ ಡಿಸ್ಕಸ್ ಆ್ಯಂಡ್ ಫೈನಲ್. ಯಾವ ಕೋಟಾದಡಿಯಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ ಸರ್? ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ, ಎಸ್ಪೆಷಲಿ ಆ ಭಾಗದಲ್ಲಿ ನಮ್ಮ ಮೈನಾರಿಟೀಸ್ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇದೆ. ಯಾವಾಗಲೂ ಆ ಭಾಗಕ್ಕೆ ಒಂದು ಮೈನಾರಿಟಿಗೆ ಕನ್ಸಿಡರ್ ಮಾಡ್ತಾರೆ, ಅದ್ರ ಸಲುವಾಗಿ ಆ ಭಾಗಕ್ಕೆ ಕನ್ಸಿಡರ್ ಮಾಡಿ